ಅಕ್ಷಯ ತದಿಗೆ ದಿವಸ ನಾವು ಚಿನ್ನವನ್ನ ಕೊಂಡ್ಕೋಬೇಕಂತೆ. ಚಿನ್ನವನ್ನ ಕೊಂಡ್ಕೊಳ್ಳೋದ್ರಿಂದ ನಮಗೆ ಮನೆಯಲ್ಲಿ ಸಿರಿ ಸಂಪತ್ತುಗಳು ಅಕ್ಷಯವಾಗುತ್ತವಂತೆ ಅನ್ನುವಂತಹ ಒಂದು ನಂಬಿಕೆ ಇತ್ತೀಚಿನ ಒಂದು 2-3 ದಶಕದಿಂದ ನಮ್ಮ ಜನರ ಜೀವನದಲ್ಲಿ ಬಂದಿದೆ. ಹಾಗಾದ್ರೆ ಅಕ್ಷಯ ತದಿಗೆ ದಿವಸ ಚಿನ್ನವನ್ನ ಕೊಂಡ್ಕೊಳ್ಳೋದ್ರಿಂದ ನಿಮ್ ಜೀವನದಲ್ಲಿ ಸಿರಿ ಸಂಪತ್ತುಗಳು ಹೆಚ್ಚಾಗುತ್ತವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಇದು ಯಾವುದೋ ಒಂದು ಮೌಢ್ಯ ನಮ್ಮ ಜನರ ಜೀವನಕ್ಕೆ ಬಂದು ಕಳೆದ 2-3 ದಶಕಗಳಿಂದ ಸೇರ್ಕೊಂಡಿರುವಂತದ್ದು ಅಷ್ಟೇ. ಚಿನ್ನವನ್ನ ತೆಗೆದುಕೊಳ್ಳೋಕೋಸ್ಕರನೇ ಇವತ್ತಿನ ದಿವಸ ತುಂಬಾ ಜನ ಸಾಲ ಮಾಡಿ ಚಿನ್ನವನ್ನು ತಗೋತೀರಿ. ಖಂಡಿತವಾಗಿಯೂ ಯಾರು ತಗೊಳಕ್ ಹೋಗ್ಬೇಡಿ. ಹಾಗಂತ ಹೇಳಿ ಚಿನ್ನ ಖರೀದಿ ಮಾಡೋದ್ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ನಿಮ್ ಕೈನಲ್ಲಿ ಹಣವಿದ್ದು ಏನಾದ್ರೂ ಚಿನ್ನವನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ಇವತ್ತಿನ ದಿವಸ ತಗೊಳ್ಳಿ, ಶುಭವಾದ ದಿವಸ ಅಷ್ಟೇ. ಅಷ್ಟನ್ನು ಹೊರತಾಗಿ ತಗೊಂಡ್ರೇನೆ ಒಳ್ಳೇದು, ತಗೊಳ್ಳದೇ ಇದ್ರೆ ನಿಮ್ ಜೀವನದಲ್ಲಿ ಚಿನ್ನ ಅಕ್ಷಯವಾಗಲ್ಲ ಅನ್ನುವಂತಹ ಭಾವನೆಗಳೆಲ್ಲ ಇದೆಯಲ್ಲ, ಅದೆಲ್ಲ ತುಂಬಾ ತಪ್ಪು ಕಲ್ಪನೆಗಳು. ಯಾರು ಸಹ ಇಂತಹ ತಪ್ಪು ಕಲ್ಪನೆಗಳಿಗೆ ಮೋಸ ಹೋಗಬೇಡಿ. ಸಾಲ ತೀರಿಸ್ಕೊಳಕ್ ಹೋಗಿ ಸಾಲಗಾರ ಆಗ್ತೀರಾ ಹೊರತು ಬೇರೆ ಇನ್ನೇನು ಆಗ್ಲಾರದು. ನಿಮ್ಮ ಹತ್ರ ಹಣ ಇದ್ದು ಇನ್ವೆಸ್ಟ್ಮೆಂಟ್ ಅಥವಾ ಖರೀದಿಗೆ ಒಳ್ಳೆ ದಿವಸ ಅಂತ ನೋಡ್ತಾ ಇದ್ರೆ ಈ ಒಂದು ಅಕ್ಷಯ ತದಿಗೆ ದಿವಸ ತಗೊಳ್ಳಿ ಅಷ್ಟೇ ಹೊರತು ಬೇರೆ ಇನ್ಯಾವುದೇ ವಿಚಾರ ಇಲ್ಲ. ಜೊತೆಗೆ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗಕ್ಕೆ ಬಂದು ಪಾಲ್ಗೊಳ್ಳೋದು ಮರಿಬೇಡಿ. ಗುರು ಮಹಾಯಾಗದಲ್ಲಿ ಗುರು ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಶುಭವಾಗ್ಲಿ.